ಹಲೋ ನಮಸ್ಕಾರ. KS ಅಧಿಕಾರಿಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ KPSC ಅವರು ನೋಟಿಫಿಕೇಶನ್ ಮಾಡಿದ್ದಾರೆ. 380+ ಪೋಸ್ಟ್ಗಳು ಈ ಒಂದು ನೋಟಿಫಿಕೇಶನ್ ನಾವು ನೋಡಬಹುದು. ಸೊ ನಿಮ್ಮ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಇನ್ಸೈಟ್ ಸಂಸ್ಥೆ ಸಹ ನಿಮ್ಮ ಹೆಗಲಿಗೆ ಹೆಗಲನ್ನು ಕೊಟ್ಟು ನಿಮ್ಮ ಪ್ರಯತ್ನಕ್ಕೆ ಪೂರಕವಾಗಿ ಮಿಷನ್ ಸಂಜೀವಿನಿ ಎನ್ನುವ ಕಾರ್ಯಕ್ರಮ ನಿಮ್ಮ ಕನಸುಗಳಿಗೆ ನೀರೆರೆಯುವ ಕೆಲಸವನ್ನು ಮಾಡ್ತಾ ಇದೆ. ಗೆಳೆಯರೆ, ಈ ಒಂದು KS ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇರಬೇಕು, ನೀವು ವೆಟರನ್ಸ್ ಇರ್ಬೋದು ಅಥವಾ ಫ್ರೆಷರ್ಸ್ ಇರ್ಬೋದು ಅಥವಾ ಬೇರೆ ಜಾಬ್ ಮಾಡ್ಕೊಂತ ಓದ್ತಾ ಇರ್ಬೋದು, ಅವ್ರಿಗೆಲ್ಲ ಅದರ ಬಗ್ಗೆ ಕಿರು ಒಂದು ಬೆಳಕನ್ನು ಸೂಚಿಸುವ ನಿಟ್ಟಿನಲ್ಲಿ ನನ್ನ ಈ ಒಂದು ಸೆಷನ್ ಇರುತ್ತೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ 2 ಪೇಪರ್ ಇರುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಪರು. ಒಂದು ಪೇಪರ್ 200 ಮಾರ್ಕ್ಸು, ಮತ್ತೊಂದು ಪೇಪರ್ 200 ಮಾರ್ಕ್ಸು. ಈ 2 ಪೇಪರ್ಗಳಿಂದ ತೆಗೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ನೀವು ಮೇನ್ಸ್ ಪರೀಕ್ಷೆಗೆ ಕ್ವಾಲಿಫೈ ಆಗ್ತೀರಾ. ಈ ಪ್ರಿಲಿಮ್ಸ್ ಅಂಕಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡಲು ಕನ್ಸಿಡರ್ ಮಾಡಲ್ಲ. ಇದು ಒಂದು ಅಂತ. ಸೆಕೆಂಡಲ್ಲಿ ಏನು ಬರುತ್ತಪ್ಪ ಅಂತಂದರೆ, ಪ್ರಿಲಿಮ್ಸಲ್ಲಿ ಫಸ್ಟ್ ಪೇಪರಲ್ಲಿ ಏನು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಪೇಪರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ, ಅಂದರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಜನರಲ್ ಸ್ಟಡೀಸ್. ಇಲ್ಲಿ ನೋಡಿ, ಪ್ರಶ್ನೆಗಳು ಎಷ್ಟಿರುತ್ತೆ ಅಂದರೆ 40 ಪ್ರಶ್ನೆಗಳಿರುತ್ತೆ, ಅಂದರೆ ಟೋಟಲು 80 ಅಂಕಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ಕರೆಂಟ್ ಅಫೇರ್ಸನ್ನು ಓದಬೇಕು. ಸೊ ಕರೆಂಟ್ ಅಫೇರ್ಸ್ ಅಂತಂದರೆ, ಕರೆಂಟ್ ಅಫೇರ್ಸ್ಗೆ ಯಾವುದು ಅತ್ಯಂತ ಸೂಕ್ತವಾದ ಪುಸ್ತಕ ಅಂತಂದರೆ, ಇನ್ಸೈಟ್ ಸಂಸ್ಥೆ ಪ್ರತಿ ತಿಂಗಳು ಬಿಡುಗಡೆ ಮಾಡುವಂತಹ ಅನನ್ಯ ಸಾಧನ ಎನ್ನುವ ಮ್ಯಾಗ್ಝಿನ್ ಏನು ಮಾಡುತ್ತೆ, ನಿಮ್ಮ ಬೇಡಿಕೆಗೆ ತಕ್ಕಂತೆ ಮತ್ತು ಅವಶ್ಯಕತೆಗೆ ತಕ್ಕಂತೆ ಅತ್ಯಂತ ಸ್ಫುಟವಾಗಿ, ಅತ್ಯಂತ ಸಾಲಿಡ್ ಆಗಿ ಆ ಮ್ಯಾಗ್ಝಿನನ್ನು ಏನು ಮಾಡ್ತಾ ಇದೆ, ಸಂಸ್ಥೆ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವೇನು ಮಾಡ್ಬೋದು, ಆ ಒಂದು ಮ್ಯಾಗ್ಝಿನನ್ನು ಓದ್ಕೋಬೋದಾಗುತ್ತೆ. ನಂತರದಲ್ಲಿ ನಿರಂತರವಾಗಿ ತಾವು ನ್ಯೂಸ್ ಪತ್ರಿಕೆಗಳನ್ನು ಸಹ ಓದಬೇಕು. ಗೆಳೆಯರೆ, ಪತ್ರಿಕೆ ಒಂದು ಭಾಗ 2ರಲ್ಲಿ ಏನಾಗುತ್ತಪ್ಪ ಅಂತಂದರೆ, ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಅನ್ನೋ ಕೋರ್ ಸಬ್ಜೆಕ್ಟ್ ಇಲ್ಲಿ ಬರುತ್ತೆ. ಈ ಕೋರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ತಾವೇನು ಮಾಡಬೇಕಪ್ಪ ಅಂತಂದರೆ, ಸ್ಟೇಟ್ ಬುಕ್ಸನ್ನು ಕಂಪಲ್ಸರಿಯಾಗಿ ಓದಬೇಕಾಗುತ್ತೆ. ಸ್ಟೇಟ್ ಬುಕ್ಸನ್ನು ಓದ್ಕೊಂಡ್ರ ಜೊತೆಗೆ ತಾವೇನು ಮಾಡಬೇಕಾಗುತ್ತೆ, ರೆಫರೆನ್ಸ್ ಬುಕ್ನ ಓದಬೇಕಾಗುತ್ತೆ. ತದನಂತರದಲ್ಲಿ ಈ ಒಂದು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಮಿಷನ್ ಸಂಜೀವಿನಿ ಕೋರ್ಸ್ಗೆ ಜಾಯ್ನ್ ಆಗುವಂಥವರಿಗೆ ಇನ್ಸೈಟ್ ಸಂಸ್ಥೆ ಉಚಿತವಾಗಿ ಮೆಟೀರಿಯಲ್ನ ಕೊಡ್ತಾಗಿದೆ. ವಿಶೇಷವಾಗಿ ಇದು ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲೂ ಸಹ ಲಭ್ಯವಿರುತ್ತೆ. ಸೊ ಈ ರೀತಿಯಾಗಿ ಬೈಲಿಂಗ್ವಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಒಂದು ಮೆಟೀರಿಯಲ್ ಕೊಡ್ತಕ್ಕಂತಹ ಸಂಸ್ಥೆ ಇನ್ಸೈಟ್ ಆಗಿದ್ದು. ನಂತರದಲ್ಲಿ ಪತ್ರಿಕೆ 2, ಇದು ಬಹಳ ಇಂಪಾರ್ಟೆಂಟ್. ವಿಶೇಷವಾಗಿ ತಾವು UPSCಗೆ ಪ್ರಿಪೇರ್ ಆಗಿರ್ಬೋದು ಅಥವಾ ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ಬೋದು, ಆದರೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ವಿಶೇಷವಾದ ಅಧ್ಯಯನ ಮತ್ತು ಅಭ್ಯಾಸ ಇದಕ್ಕೆ ಬೇಕಾಗುತ್ತೆ. ಇಲ್ಲಿ ನೋಡಿ, ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, ಅಂದರೆ ಸಾಮಾನ್ಯ ಅಧ್ಯಯನ ಇಲ್ಲಿ ಏನಪ್ಪ ಅಂತಂದರೆ, ಬಡ್ಜೆಟ್, ದೆನ್ ಎಕನಾಮಿಕ್ ಸರ್ವೆ, ನಂತರದಲ್ಲಿ ಕರ್ನಾಟಕ ಜಿಯೋಗ್ರಫಿ, ಎನ್ವೈರ್ಮೆಂಟ್, ಇವೆಲ್ಲವಕ್ಕೂ ಅಂದರೆ ಇಲ್ಲಿ ಕರ್ನಾಟಕವನ್ನು ವಿಶೇಷವಾಗಿ ಗಮನವಾಗಿಟ್ಕೊಳ್ಳಲಾಗಿದೆ. ಏಕೆಂದರೆ ತಾವೆಲ್ಲರೂ ಒಂದು ಕರ್ನಾಟಕ ಆಡಳಿತ ಸೇವೆಯ ಭಾಗವಾಗಿ ಹೋಗುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ನಡೆಸ್ತಾ ಇದ್ದೀರಿ. ಆದ್ದರಿಂದ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳುವುದು ಅದೊಂದು ಅತ್ಯಂತ ಆದ್ಯತೆ ಕರ್ತವ್ಯ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಬಡ್ಜೆಟ್ಟು, ಎಕನಾಮಿಕ್ ಸರ್ವೆ, ಕರ್ನಾಟಕ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಮಿಷನ್ ಸಂಜೀವಿನಿಯಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಸಂಜೀವಿನಿ ಕಾರ್ಯಕ್ರಮ ಏನಪ್ಪ ಅಂತಂದರೆ, ವಿಶೇಷವಾಗಿ ಪ್ರಿಲಿಮ್ಸನ್ನು ಯಾವ ರೀತಿಯಲ್ಲಿ ನಾವು ತುಂಬ ಎಫೆಕ್ಟಿವ್ ಓದಬೇಕು ಅನ್ನೋದ್ರ ಬಗ್ಗೆ ಒಂದು ನಿರಂತರವಾಗಿ ಗೈಡೆನ್ಸ್ ಮಾಡ್ತಕ್ಕಂತಹ ಪ್ರೋಗ್ರಾಮ್. ನಂತರದಲ್ಲಿ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ, ಅಂದರೆ ಇಲ್ಲಿ ಎನ್ವೈರ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಲ್ಲಿ ಹೆಚ್ಚು ಪ್ರಶ್ನೆಗಳು ಈ ಭಾಗದಿಂದ ಬರುತ್ತೆ. ಇಲ್ಲಿ ಟೋಟಲ್ ಪ್ರಶ್ನೆಗಳು 30 ಇರುತ್ತೆ, ಟೋಟಲ್ 60 ಮಾರ್ಕ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ತಾವು ಬೇಸಿಕ್ ಬುಕ್ಸ್ನೆಲ್ಲ ಓದಬೇಕಾಗುತ್ತೆ, ಕರ್ನಾಟಕ ಗೌರ್ಮೆಂಟ್ ಬುಕ್ಸ್ ಓದಬೇಕಾಗುತ್ತೆ. ನಂತರದಲ್ಲಿ ಕರೆಂಟ್ ಅಫೇರ್ಸ್ ಇಲ್ಲಿ ಹೆಚ್ಚು ಪ್ರಭಾವವನ್ನು ಬೀರುವಂತಹ ಅಂಶ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ಆದಿತ್ಯ L1 ಇರ್ಬೋದು, ನಂತರದಲ್ಲಿ ಬಯೋಟೆಕ್ನಾಲಜಿ ಇರ್ಬೋದು, ನಂತರದಲ್ಲಿ ಕುಲಾಂತರಿ ಸಸಿಗಳ ಬಗ್ಗೆ ಇರ್ಬೋದು. ಸೊ ಈ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಬಗ್ಗೆ ತಾವು ಹೆಚ್ಚು ಮಹತ್ವವನ್ನು ನೀಡಿ ಪ್ರಿಪ್ರೇಷನ್ ಮಾಡಿದಾಗ ಸೊ ಈ ಭಾಗವನ್ನು ಸರಳವಾಗಿ ತಾವು ಕ್ಲಿಯರ್ ಮಾಡಬಹುದು. ನಂತರದಲ್ಲಿ ಪೇಪರ್ 2ಅಲ್ಲಿ 3ನೇ ಭಾಗ ಏನಪ್ಪ ಅಂತಂದರೆ, ಸಾಮಾನ್ಯ ಮನೋ ಸಾಮರ್ಥ್ಯ, ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ಏನಾಗುತ್ತೆ ಅಂತಂದರೆ, ಪ್ಯಾಸೇಜ್ ಇರ್ಬೋದು, ರೀಸನಿಂಗ್ ಇರ್ಬೋದು, ಕ್ವಾಂಟಿಟಿವ್ ಆಪ್ಟಿಟ್ಯೂಡಲ್ಲಿ ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ನಂತರದಲ್ಲಿ ಪರ್ಸೆಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸ್, ಹೀಗೆ ವಿವಿಧ ಒಂದು ಕಾನ್ಸೆಪ್ಟ್ಗಳು ಅಲ್ಲಿ ಪ್ರಶ್ನೆಗಳಿಗೆ ಬರ್ತವೆ. ಸೊ ಇಲ್ಲಿ ಪ್ರಶ್ನೆಗಳು ಎಷ್ಟಪ್ಪ ಅಂತಂದರೆ 30 ಪ್ರಶ್ನೆಗಳಿರ್ತವೆ, ಟೋಟಲು 60 ಅಂಕಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡಬೇಕಂತಂದರೆ, BAN ಆಗಲಿ ಅಥವಾ BN ಆಗಲಿ ಎಲ್ಲರೂ ಸಹ ನಿರಂತರವಾಗಿ ಈ ಭಾಗಕ್ಕೆ ವಿಶೇಷವಾದ ಫೋಕಸನ್ನು ಮಾಡಲೇಬೇಕಾಗುತ್ತೆ.
ಈ ಭಾಗವನ್ನು ಕಡೆಗಣಿಸಿದಾಗ ಏನಾಗುತ್ತೆ, ಎಕ್ಸಾಮು ಕ್ಲಿಯರ್ ಮಾಡ್ತಕ್ಕಂಥ ಪ್ರಾಬಬಿಲಿಟಿ ಭಾಳ ಕಡಿಮೆ. ಇದಾದ ನಂತರದಲ್ಲಿ ನೀವು ನಿಮ್ಮ ಪರೀಕ್ಷೆಗೆ ಪ್ರಿಪೇರ್ ಆಗೋದು ಒಂದು ಹಂತ. ಪರೀಕ್ಷೆಗೆ ಪ್ರಿಪೇರ್ ಆದ ಮಾತ್ರಕ್ಕೆ ನಿಮ್ಮ ಪ್ರಿಪ್ರೇಷನ್ 100% ಅಲ್ಲ. ಪರೀಕ್ಷೆಗೆ ಪ್ರಿಪೇರ್ ಆದಮೇಲೆ ನೀವು ಓದಿದಂತಹ ಜ್ಞಾನ ಚೆಕ್ ಮಾಡ್ಕೋಬೇಕಾಗುತ್ತೆ. ಆ ಚೆಕ್ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಏನು ಮಾಡಬೇಕು, ಮಾರ್ಕ್ ಟೆಸ್ಟ್ಗಳನ್ನು ತಗೊಳ್ಳೇಬೇಕಾಗುತ್ತೆ. ಸೊ ಮಾರ್ಕ್ ಟೆಸ್ಟ್ಗಳನ್ನ ತೊಗೊಂಡಾಗ ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ವೀಕ್ನೆಸ್ ಏನು, ಸೊ ಎಕ್ಸಾಮಲ್ಲಿ ನಾನು ಏನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವ ನಿಟ್ಟಿನಲ್ಲಿ ಮಾರ್ಕ್ ಟೆಸ್ಟ್ಗಳು ನಿಮ್ಮ ಪ್ರಿಪ್ರೇಷನ್ನ ತುಂಬ ಗುಣಮಟ್ಟತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬಹಳ ಸಹಕಾರಿ ಮಾಡ್ತವೆ. ಸೊ ಈ ಒಂದು ಡಿಮ್ಯಾಂಡನ್ನು ಅರ್ಥ ಮಾಡ್ಕೊಂಡಂತಹ ಇನ್ಸೈಟ್ ಸಂಸ್ಥೆ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ, ವಿಶೇಷವಾಗಿ ಕೇವಲ ಟೆಸ್ಟ್ ಸೀರೀಸ್ ಅಂದರೆ ತಾವು ಸಂಜೀವಿನಿ ಪ್ರೋಗ್ರಾಮ್ ಜಾಯ್ನ್ ಆದವರಿಗೆ ಫ್ರೀಯಾಗಿ ಟೆಸ್ಟ್ ಸೀರೀಸ್ ಸಿಗುತ್ತೆ, ಅಥವಾ ಸಂಜೀವಿನಿ ಪ್ರೋಗ್ರಾಮ್ ಜಾಯ್ನ್ ಆಗಿಲ್ಲ ಅಂದವರಿಗೆ ಸಹ ಏನಾಗುತ್ತೆ ಅಂತಂದರೆ ಟೆಸ್ಟ್ ಸೀರೀಸ್ ಸಹ ಲಭ್ಯ ಇದೆ. ಅದರಲ್ಲಿ ಈ ಒಂದು ಮಾರ್ಕ್ ಟೆಸ್ಟಿಗೆ ಎಷ್ಟು ಫೀಸ್ ಇತ್ತಂದರೆ ಮೊದಲು 3,000 ಆಯಿತು. ನಂತರದಲ್ಲಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಅಭ್ಯರ್ಥಿಗಳ ಒಂದು ಪೂರಕವಾಗಿ ನಿರ್ಧಾರ ಕೈಗೊಳ್ಳುವ ನಿಟ್ಟಿನಲ್ಲಿ ಏನು ಮಾಡಿದೆ ಸಂಸ್ಥೆ, ಇದನ್ನು 2,400ಕ್ಕೆ ಕಡಿಮೆ ಮಾಡಿದೆ. ಸೊ ಆದ್ದರಿಂದ ಈ ಕ್ವಾಲಿಟಿ ಇರ್ತಕ್ಕಂಥ ಟೆಸ್ಟ್ ಸೀರೀಸನ್ನು ಬಳಸ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಒಂದು ಮಾರ್ಕ್ ಟೆಸ್ಟ್ಗಳನ್ನು ತೆಗೆದುಕೊಂಡು ನಿಮ್ಮ ಪ್ರಿಪ್ರೇಷನ್ ಮಾಡಿದಾಗ ಸೊ ನಿಮ್ಮ ವೀಕ್ನೆಸ್ಗಳನ್ನು ಓವರ್ಕಮ್ ಮಾಡ್ಬೋದು, ನಿಮ್ಮ ಸ್ಟ್ರೆಂತ್ಗಳನ್ನು ಫರ್ದರ್ ಸ್ಟ್ರೆಂಥನ್ ಮಾಡ್ಬೋದು, ಎಕ್ಸಾಮ್ ಕ್ಲಿಯರ್ ಮಾಡಲು ಸಾಧ್ಯ, ನೀವು ಆಫೀಸರ್ ಆಗಲು ಸಾಧ್ಯ. ಈ ನಿಟ್ಟಿನಲ್ಲಿ ಸಂಸ್ಥೆಯ ಕಡೆಯಿಂದ ತಮಗೆಲ್ರಿಗೂ ಆಲ್ ದಿ ಬೆಸ್ಟ್.